ಆದಂಥ ನಮ್ಮ ಶ್ರೀ ರಾಜು ಎಂ ತಲ್ಲೂರ್ ಸರ್ ಅವರು ಇವತ್ತಿನ ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ಮಾತನಾಡಬೇಕಾಗಿ ತಮ್ಮನ್ನು ಆತ್ಮೀಯವಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ನಮಗೆ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಇವತ್ತು ಮಕರ ಸಂಕ್ರಾಂತಿಯ ಹಬ್ಬ. ವಿಶೇಷವಾಗಿ ನಮ್ಮ ಧರ್ಮಸ್ಥಳ ಸಂಘದ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಎಲ್ಲ ಸದಸ್ಯರು ಸೇರಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ. ನಮ್ಮ ಜಡೆಮಠದ ಹಿರೇಮಠದ ಸ್ವಾಮೀಜಿಗಳು ಈಗಾಗಲೇ ಎಳೆಯಾಗಿ ನಮ್ಮ ತಾಲೂಕಿನ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಏನು ಸಂದೇಶವನ್ನು ಮುಟ್ಟಿಸ್ಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಮುಟ್ಟಿಸಿ ಹೋಗಿದ್ದಾರೆ. ನಮಗೇನು ಮಾತಾಡೋಕ್ಕೆ ಇಲ್ಲಿ ಉಳಿಸಿಲ್ಲ. ವಿಶೇಷವಾಗಿ ಧರ್ಮಸ್ಥಳ ಸಂಘದ ಹೆಣ್ಣು ಮಕ್ಕಳಿಗೆ ತಲುಪಿಸೋಂಥ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಆದರೂ ಕೂಡ ಇವತ್ತೇ ತಾಲೂಕಿನಾದ್ಯಂತ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಧರ್ಮಸ್ಥಳ ಸಂಘದ ಯೋಜನೆಗಳು ಈಗಾಗಲೇ ನಮ್ಮ ಸುಲೇಮಾನ್ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಹೇಳೋಂಥ ಸಂದರ್ಭದಲ್ಲಿ ನನಗೊಂದಿಷ್ಟು ರೋಮಾಂಚನ ಆಗ್ತಾ ಇತ್ತು. ನಮ್ಮ ದೇಶದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆಯವರು ಒಂದು ಸರ್ಕಾರವನ್ನು ಕೂಡ ನಡೆಸೋಕ್ಕಾಗದಂಥ ರೀತಿಯಲ್ಲಿರ್ತಕ್ಕಂಥ ಸರ್ಕಾರವನ್ನು ಮಾಡೋಕ್ಕಾಗದಂಥ ಕೆಲಸಗಳನ್ನು ಧರ್ಮಸ್ಥಳ ಸಂಘದ ಸದಸ್ಯರುಗಳಿಗೆ ನಮ್ಮ ತಾಲೂಕಿನ ಸೇರಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಇವತ್ತು ನಿಜವಾಗ್ಲೂ ಕೂಡ ಭಾಳ ವಿಶೇಷವಾದ ದಿವಸ. ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಇವತ್ತೆಲ್ಲರೂ ಕೂಡ ನಾವು ಕೂತಿದ್ದೀವಿ. ಅದಕ್ಕೆ ವಿಶೇಷವಾಗಿ ಪೂಜ್ಯ ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ವೇದ ಮಂತ್ರೋಪಚಾರಣದೊಂದಿಗೆ ಭಕ್ತಿ ಭಾವದಿಂದ ತುಂಬಿರುವ ಈ ಪವಿತ್ರ ವಾತಾವರಣದಲ್ಲಿ ಧರ್ಮಸ್ಥಳ ಸಂಘದ ವತಿಯಿಂದ ಆಯೋಜಿಸಿರುವ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರುವುದು ನನ್ನ ಜೀವನದ ಒಂದು ಸ್ಮರಣೀಯ ಕ್ಷಣ. ಈ ಗೌರವ ನೀಡಿದ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಿರಿಯವರಿಗೆ, ಸಹೋದರ ಸಹೋದರಿಗೆ, ಇಲ್ಲಿ ಆಗಮಿಸಿರುವ ಎಲ್ಲ ಭಕ್ತಾದಿಗಳ ಸಮೂಹಕ್ಕೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಈಗಾಗಲೇ ಮಾತನಾಡಿ ತಳಿತಕ್ಕಂಥ ನಮ್ಮ ಜಡೆಮಠದ ಸ್ವಾಮೀಜಿಯವರೇ, ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತೇಜಪ್ಪನವರೇ, ನಮ್ಮ ಜಿಲ್ಲೆಯ ನಿರ್ದೇಶಕರಾಗಿರ್ತಕ್ಕಂಥ ದಿನೇಶ್ರವರೇ, ನಮ್ಮ ಈ ಮಾರಿಕಾಂಬ ದೇವಸ್ಥಾನದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಮೂರ್ತಿರವರೇ, ವಿಶೇಷವಾಗಿ ನಮ್ಮ ಮೊಟ್ಟ ಮೊದಲನೇ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅರಳು ಪುಟ್ಟಿದಂಥ ಮಾತಾಡಿದಂಥ ನಿಮ್ಮ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಯಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಜಯಂತಿರವರೇ, ಮತ್ತು ಈ ಸೇವಾ ಪ್ರತಿನಿಧಿಯ ಎಲ್ಲ ಮೇಲ್ವಿಚಾರಕರೇ, ಪ್ರಗತಿ ಬಂಧು ಸ್ವಸಹಾಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರೇ, ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿಯ ಪೂಜೆದ ಅಧ್ಯಕ್ಷರು ಮತ್ತು ಸದಸ್ಯರುಗಳೇ, ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಹೊಸಬಾಳೆ ವಲಯದ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತೇ ಇಂಥ ಉತ್ತರಾಯಣ ಪುಣ್ಯಕಾಲದಲ್ಲಿ ನಮ್ಮ ತಾಲೂಕಿನಲ್ಲಿ, ಅದು ವಿಶೇಷವಾಗಿ ನಡಳ್ಳಿ ಗ್ರಾಮದಲ್ಲಿ ನನ್ನ ಜೊತೆ ಹುಟ್ಟಿದಂತಕ್ಕಂಥ ನನ್ನ ಸಹೋದರಿಯನ್ನು ನಿಮ್ಮೂರಿಗೆ ಕೊಟ್ಟಿದ್ದೇವೆ. ನಿಮ್ಮೂರಲ್ಲಿ ಜೀವನವನ್ನು ನಡೆಸಿದಂಥ ನನ್ನ ಅಕ್ಕನ ಸಂಬಂಧ ಅತ್ಯಂತ ಹೆಚ್ಚು ಸಂಬಂಧ ಹೊಂದಿರತಕ್ಕಂಥದ್ದು. ನಾನು ಈ ಊರಿನ ಪ್ರತಿಯೊಂದು ನಿಮ್ಮ ಗದ್ದೆ ಹೊಲದಲ್ಲಿ ಕೂಡ ಓಡಾಡ್ದಿರ್ತಕ್ಕಂಥ ವ್ಯಕ್ತಿ ನಾನಾಗಿಂದ ಭಾಳ ಸಂತೋಷದ ದಿನ
ಹೊಸ ವರ್ಷದ ದಿನದಲ್ಲಿ ಮಕರ ಸಂಕ್ರಾಂತಿಯ ಉತ್ತರಾಯಣ ಕಾಲದಲ್ಲಿ ಮಾರಿಕಾಂಬದ ದೇವಸ್ಥಾನದ ಎದುರುಗಡೆ ನಿಂತು ಮಾತಾಡ್ತಕ್ಕಂಥ ಶಕ್ತಿಯನ್ನು ನಿಮ್ಮೂರ ಜನರು ಕೂಡ ನನಗೆ ಕೊಟ್ಟಿದ್ದಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಇವತ್ತು ವಿಶೇಷವಾಗಿ ಧರ್ಮಸ್ಥಳ ಸಂಘದ ಹೊಸಬಾಳೆ ವೃತ್ತದ ಹೊಸಬಾಳೆ ವಲಯದ ಎಲ್ಲ ಹೆಣ್ಣುಮಕ್ಕಳು ಇವತ್ತು ಸೇರಿದಿರಿ. ಇವತ್ತೇ ಒಂದು ಹೆಣ್ಣಿಗೆ ನಾವು ಭಾಳ ದೊಡ್ಡ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಇವತ್ತೇ ನಾವು ಇಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ, ಇಡೀ ತಾಲೂಕಿನ ಹೆಣ್ಮಕ್ಳ ಜೊತೆ ನಿಂತು ಮಾತಾಡ್ತಾ ಇದ್ದೇವೆ ಅಂದರೆ ಆ ತಾಯಿಯ ಹೃದಯ ಭಾಳ ದೊಡ್ಡದು. ಆ ತಾಯಿ ಇದ್ದಿದ್ದಕ್ಕೆ ಇವತ್ತೇ ನಾವು ಈ ಸ್ಥಾನದಲ್ಲಿ ನಿಂತಿದ್ದೇವೆ, ಇವತ್ತೇ ವಿದ್ಯಾಭ್ಯಾಸವನ್ನು ಪಡೆದಿದ್ದೇವೆ. ಅದರ ಮುಖಾಂತರ ನಿಮ್ಮ ಎದುರುಗಡೆ ನಿಂತ್ಕೊಂಡು ನಮಗೆ ವಿಶೇಷವಾದ ಅಭಿನಂದನೆಗಳನ್ನು ಇಲ್ಲಿ ಬಂದಿರತಕ್ಕಂಥ ಹೆಣ್ಣುಮಕ್ಕಳಿಗೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮಕ್ಕಳಿಗೆ ಇವತ್ತು ನಾವು ಈ ಸ್ಥಾನದಲ್ಲಿ ನಿಂತು ನೀವೇನು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತೀರಿ, ಆ ವಿದ್ಯಾಭ್ಯಾಸದಿಂದನೇ ಇವತ್ತು ಇಡೀ ಪ್ರಪಂಚದಲ್ಲಿ ಜನಗಳು ಸೇವಾ ಮನೋಭಾವನೆಯಿಂದ ಬದುಕ್ತಾ ಇದ್ದಾರೆ. ಈ ವಿಶೇಷವಾದ ವಿದ್ಯಾ ಕೊಡಿಸೋದ್ರ ಮುಖ್ಯವಾಗಿ ಇನ್ನೊಂದಿದೆ, ನಾವು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಸಂಸ್ಕಾರವನ್ನು. ನಮ್ಮ ಒಳ್ಳೆ ನಾಗರಿಕರಾಗಿ ನಾವು ಬದುಕಬೇಕು ಅನ್ನೋದಾದರೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು. ಆ ಸಂಸ್ಕಾರ ಕೊಟ್ಟರೆ ಇಡೀ ದೇಶ ಸಮೃದ್ಧಿಯಾಗಿ ಬದುಕ್ತದೆ, ಸಮೃದ್ಧಿಯಾಗಿರ್ತದೆ ಅಂಥೇಳಿ ಆ ತಾಯಂದಿರಲ್ಲಿ ನನ್ನೊಂದು ಪ್ರಾರ್ಥನೆ ಇದೆ. ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಕಥೆಗಳನ್ನು ನಮ್ಮ ಸ್ವಾಮೀಜಿಯವರು ಹೇಳಿದ್ದಾರೆ, ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ನನ್ನಿಲ್ಲಿ ಬಂದಿರತಕ್ಕಂಥ ತಾಯಂದಿರಿಗೆ ನನ್ನ ಮನದ ಆಸೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೇ ತಾಯಿಗೆ ಎಷ್ಟು ದೊಡ್ಡ ಗುಣ ಇದೆ ಅನ್ನೋದಾದರೆ, ಒಂದು ತಾಯಿಯಿಂದ ಈ ಪ್ರಪಂಚ ನಡೀತದೆ, ಈ ತಾಯಿಯಿಂದ ಮಕ್ಕಳು ಬದುಕ್ತಾರೆ. ತಾಯಿಗೆ ವಿಶೇಷವಾದ ಅರ್ಥವನ್ನು ಕೊಟ್ಟಿದ್ದಾರೆ. ಒಂದು ರಾಮಾಯಣ ಮಹಾಭಾರತ ಇವತ್ತು ಕೂಡ ನಮ್ಮ ಎದುರುಗಡೆಗೆ ಪ್ರಸ್ತುತ ಇದೆ. ಮಹಾಭಾರತದಲ್ಲಿ ನಡೆದಿರ್ತಕ್ಕಂಥದ್ದು ಹೆಣ್ಣಿಗೆ ಎಷ್ಟು ಸ್ಥಾನವನ್ನು ಎಷ್ಟು ಗೌರವವನ್ನು ಕೊಟ್ಟಿದ್ದಾರೆ ಅಂದರೆ, ಕುಂತಿಯ ಗರ್ಭನೂ ಕೂಡ ಒಂದೇ, ಗಾಂಧಾರಿಯ ಗರ್ಭನೂ ಕೂಡ ಒಂದೇ. ಆದರೆ ಗಾಂಧಾರಿ ಹೆತ್ತಂಥ 101 ಮಕ್ಕಳೇನಾದರೂ ಪಾಂಡವರ ಏನು ಕುಂತಿಯ ಮಕ್ಕಳು ಹುಟ್ಟಿದಂಥ ಪಾಂಡವರು ಏನಾದರೂ ಶ್ರೀಕೃಷ್ಣ ಪರಮಾತ್ಮ ಕೊನೆಯ ಯುದ್ಧದಲ್ಲಿ ಏನು ಕುಂತಿಯ ಮಕ್ಕಳಿಗೆ ಏನು ಮಾಡಿದರು, ಗಾಂಧಾರಿಯ ಮಕ್ಕಳು 101 ಜನ ಮಕ್ಕಳು ಸರ್ವನಾಶ ಆಗಿ ಹೋಗ್ತಾರೆ. ಸರ್ವನಾಶ ಆಗೋದಕ್ಕೆ ಕಾರಣ ತನ್ನ ತಾಯಿ ಗಾಂಧಾರಿ ಅಂತ ಹೇಳಿ. ಗಾಂಧಾರಿ ತನ್ನ ಗಂಡನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಕಣ್ಣು ಕಾಣಿಸೋದಿಲ್ಲ ಅಂತ ಹೇಳಿ ಗಂಡನಿಗೆ ಕಣ್ಣು ಕಾಣಿಸ್ತಿದ್ದು ನಾನು ಯಾಕೆ ನೋಡಬೇಕು ಅಂತೇಳಿ ಗಾಂಧಾರಿ ಕೂಡ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ತನ್ನ 101 ಮಕ್ಕಳನ್ನ ಸಾಕ್ತಾಳೆ. ಆದರೆ 101 ಮಕ್ಕಳು ಕೂಡ ಮಾಡಿದ್ದೇನು ಅಂದರೆ, ಧರ್ಮದ ವಿರುದ್ಧ ಹೋದರು, ಅಧರ್ಮದ ಪರವಾಗಿ ನಿಂತರು. ಪಾಂಡವರು ಧರ್ಮದ ಪರವಾಗಿ ನಿಲ್ತಾರೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಕೊನೆಯ ಯುದ್ಧದಲ್ಲಿ ಬಂದು ಎಲ್ಲ ಕುಂತಿಯ ಮಕ್ಕಳಿರ್ತಕ್ಕಂಥ ಗಾಂಧಾರಿ ಮಕ್ಕಳಿರ್ತಕ್ಕಂಥ 101 ಜನ ಕೌರವರನ್ನು ಕೂಡ ಸರ್ವನಾಶ ಮಾಡ್ತಾರೆ. ಸರ್ವನಾಶ ಮಾಡಿದಂಥ ಸಂದರ್ಭದಲ್ಲಿ ಗಾಂಧಾರಿ ಬಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾಳೆ, ಶ್ರೀಕೃಷ್ಣ ಪರಮಾತ್ಮ ನೀನು ದೇವರು ಅಂತೇಳಿ ನಿನ್ನ ಪೂಜೆ ಮಾಡ್ತಾ ಇದ್ದೆ, ನನ್ನ ಮಕ್ಕಳಿಗೆ ನೀನು ಶಿಕ್ಷೆ ಕೊಡುವುದಾಗಿತ್ತು, ಆದರೆ ನೀನು ಸರ್ವನಾಶವನ್ನು ಮಾಡ್ತೀಯ ಅಂಥೇಳಿ ಗಾಂಧಾರಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳಿದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಗಾಂಧಾರಿ ನಿನಗೆ ದೇವರು ಕಣ್ಣನ್ನು ಕೊಟ್ಟಿದ್ದ, ನಿನಗೆ 101 ಜನ ಮಕ್ಕಳನ್ನು ಕೊಟ್ಟಿದ್ದ, ಆದರೆ ನೀನು ಮಾಡಿದ್ದೇನೋ ನಿನ್ನ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಲಿಲ್ಲ. ಹಾಗಾಗಿ ನಿನ್ನ ಮಕ್ಕಳು ಎಲ್ಲರೂ ಕೂಡ ಧರ್ಮದ ವಿರುದ್ಧ ಅಧರ್ಮದ ಪರವಾಗಿ ನಿಂತರು. ಹಾಗಾಗಿ ನಿನ್ನ ಎಲ್ಲ ಮಕ್ಕಳನ್ನು ಸರ್ವನಾಶ ಮಾಡಿ ಕುಂತಿಯ ಬೆಳೆಸಿದಂಥ 5 ಮಕ್ಕಳು ಧರ್ಮದ ಪರವಾಗಿದ್ದರು. ಹಾಗಾಗಿ ನಾನಿವತ್ತೆ ಬದುಕಿಸಿದ್ದೀನಿ ಅವ್ರನ್ನ ಅಂತ ಹೇಳಿ ಅದು ಒಂದು ಇತಿಹಾಸ ಮುಂದೆ ಬರ್ತದೆ. ಹಾಗಾಗಿ ನನಗೆ ವಿಶೇಷವಾದಂಥ ಇವತ್ತು ಸಂದರ್ಭ, ಇವತ್ತು ಹೆಣ್ಣು ಮಕ್ಕಳನ್ನು ನೋಡಿ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂಥೇಳಿ ನನಗೆ ಅನಿಸ್ತು. ಇವತ್ತು ನಡಳ್ಳಿ ಗ್ರಾಮದಲ್ಲಿ ನಿಂತ್ಕೊಂಡು ನಾವು ನಿಮ್ಮಂಥ ಹೆಣ್ಣುಮಕ್ಕಳ ವಿಶೇಷವಾದ ಒಂದು ಆಶೀರ್ವಾದನ ನಮ್ಮ ಮೇಲೆ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸ್ಥಾನಮಾನ ನಮ್ಮ ಸಂಸ್ಕೃತಿಯಲ್ಲಿದೆ, ನಮ್ಮ ಸನಾತನ ಧರ್ಮದಲ್ಲಿದೆ. ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳನ್ನ ನೋಡಿ ತಪ್ಪು ತಿಳ್ಕೊಬಾರ್ದು. ದಯವಿಟ್ಟು ಹೆಣ್ಣು ಮಕ್ಕಳಿಗೆ, ನಮ್ಮ ತಾಯಂದಿರಿಗೆ ಇವತ್ತು ತಾಯಿಯಾದಂಥವಳು ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಿದರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದರೆ, ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿದರೆ ಈ ದೇಶ ಒಂದಲ್ಲ ಒಂದಿನ ಭಾಳ ಎತ್ತರಕ್ಕೆ ಹೋಗ್ತದೆ ಅಂತಕ್ಕಂಥದ್ದು. ನಾನೇನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ, ಯಾಕೆ ಅಂತಂದರೆ ಸ್ವಾಮೀಜಿಯಲ್ಲೆಲ್ಲ ಹೇಳೋಗಿದ್ದಾರೆ. ಸ್ವಾಮೀಜಿಯವರ ಕೊಟ್ಟಂಥ ಆಶೀರ್ವಾದ ಕೊಡೋಂಥವನು ಧರ್ಮಸ್ಥಳ ಸಂಘದ ವಿಶೇಷವಾಗಿ ತಾಯಂದಿರಿಗೆ ಹೇಳೋಂಥ ಶಕ್ತಿ ನಮ್ಮ ಹತ್ರ ಇಲ್ಲ. ಆದರೂ ಕೂಡ
ಇವತ್ತು ನನ್ನ ಉದ್ಘಾಟನೆಯನ್ನು ಕರೆದು ಇವತ್ತು ಉತ್ತರಾಯಣ ಕಾಲದಲ್ಲಿ ಇವತ್ತು ಇಂಥದ್ದು ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳ್ತೇನೆ. ಇವತ್ತೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಬರೀ ಸತ್ಯನಾರಾಯಣ ಎಂಬುದು ಕೇವಲ ದೇವರ ಹೆಸರಲ್ಲ, ಸತ್ಯ ಪ್ಲಸ್ ನಾರಾಯಣ, ಸತ್ಯ ದೇವರು ಎಂಬ ಮಹಾತತ್ವವನ್ನು ನಮಗೆ ನೆನಪಿಸುವ ಒಂದು ನಾಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಕ್ಕಂಥದ್ದು. ಮಾನವನ ಜೀವನದಲ್ಲಿ ಸತ್ಯ, ನಿಷ್ಠೆ, ಶ್ರದ್ಧೆ ಮತ್ತು ಧರ್ಮಗಳು ಇವುಗಳ ಆಧಾರ ಸ್ತಂಭಗಳು. ಇಂದಿನ ಯುಗದಲ್ಲಿ ಭೌತಿಕ ಅಭಿವೃದ್ಧಿ ಹೆಚ್ಚಾದರೂ ಆಧ್ಯಾತ್ಮಿಕ ಮೌಲ್ಯಗಳು ನಮ್ಮಲ್ಲಿ ಕುಸಿತಾ ಇದ್ದಾವೆ. ಹೆಚ್ಚಾದರೂ ಆಧ್ಯಾತ್ಮಿಕ ಮೌಲ್ಯಗಳು ತುಂಬ ಕ್ಷೀಣಿಸ್ತಾ ಇದ್ದಾವೆ. ಇಂಥ ಸಮಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅಂತ ಧಾರ್ಮಿಕ ಆಚರಣೆಗಳು ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ದೀಪಗಳಾಗಿವೆ. ಇವತ್ತು ಉತ್ತರಾಯಣ ಪುಣ್ಯಕಾಲದಲ್ಲಿ ನಮ್ಮ ಮನೆಯಲ್ಲೂ ಕೂಡ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇವತ್ತೇ ನಮ್ಮ ಧರ್ಮಸ್ಥಳ ಸಂಘದ ವಿಶೇಷವಾದ ನಮ್ಮ ತಾಯಂದಿರು ಇವತ್ತು ಸತ್ಯನಾರಾಯಣ ಸ್ವಾಮಿಯನ್ನು ಪೂಜೆಯನ್ನು ಮಾಡಿ ಈ ತಾಲೂಕಿಗೆ ಒಳ್ಳೆಯದಾಗಲಿ ಅಂಥೇಳಿ ಬೇಡ್ಕೊಂಡಿದ್ದಾರೆ. ಧರ್ಮಸ್ಥಳ ಸಂಘದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇದ್ದಾವೆ. ಅಂದರೆ ಧರ್ಮಸ್ಥಳ ಎಂದರೆ ಕೇವಲ ಒಂದು ಕ್ಷೇತ್ರವಲ್ಲ, ಅದು ಸೇವೆ, ಶ್ರದ್ಧೆ ಮತ್ತು ಸಂಸ್ಕಾರಗಳ ಜೀವಂತ ಪಾಠಶಾಲೆ. ಉಮೇಶ್ ಅಣ್ಣನವರೇ, ನೀವು ಮಾಡ್ತಕ್ಕಂಥ ಕಾರ್ಯಗಳು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಧರ್ಮಸ್ಥಳ ಧರ್ಮಾಧಿಕಾರಿಯ ಸೇವೆ ಬರೀ ಇದೊಂದಕ್ಕೆ ಅಲ್ಲ, ಅನ್ನದಾನ, ವಿದ್ಯಾದಾನ, ಆರೋಗ್ಯ ಸೇವೆ, ಗ್ರಾಮೀಣ ಅಭಿವೃದ್ಧಿ, ನೈತಿಕ ಶಿಕ್ಷಣ, ಈ ಎಲ್ಲ ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಸಂಸ್ಥೆ ದೇಶಕ್ಕೆ ಒಂದು ಮಾದರಿಯಾಗಿದೆ. ಯಾವುದೇ ಭೇದ ಭಾವ ಇಲ್ಲದೆ ಧರ್ಮ, ಜಾತಿ, ಭಾಷೆ ಮೀರಿ ಸೇವೆ ಸಲ್ಲಿಸುವ ಈ ಸಂಸ್ಥೆಯ ತತ್ವಗಳು ನಮಗೆಲ್ಲರಿಗೂ ಅನುಕರಣೀಯ. ಜಯಂತಿ ಮೇಡಮ್ ಎಲ್ಲೋದ್ರು? ಜಯಂತಿ ಮೇಡಮ್ ಇದ್ದಾರೆ. ಜಯಂತಿ ಮೇಡಮ್ಗೆ ನಾವು ಒತ್ತಿ ಹೇಳ್ಬೇಕಾಗ್ತದೆ. ಯಾಕಂದರೆ ಒಬ್ಬ ಹೆಣ್ಣುಮಗಳು ಈ ತಾಲೂಕಿನ ಸಂಘ ಸಂಸ್ಥೆಗಳನ್ನು ತೆಗೆದುಕೊಂಡಂಥ ದಾರಿ ನಮಗೆ ಭಾಳ ವಿಶೇಷವಾಗಿದೆ. ಅವ್ರ ಮೇಲೆ ಭಾಳ ಗೌರವ ಕೂಡ ಹೆಚ್ಚಾಗಿದೆ. ಸತ್ಯನಾರಾಯಣೆಯ ಒಂದು ಕಥೆಯ ಸಂದೇಶವನ್ನು ಕೂಡ ನಾನು ನಿಮಗೆ ಹೇಳಬೇಕಾಗ್ತದೆ. ಸತ್ಯನಾರಾಯಣ ವ್ರತ ಕಥೆ ನಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸ್ತದೆ. ಭಕ್ತಿ ಇದ್ದರೆ ಸಾಕು, ಆದರೆ ಅದಕ್ಕೆ ಜೊತೆಗೆ ಸತ್ಯ ಮತ್ತು ನಿಷ್ಠೆ ಇರಬೇಕು. ವ್ರತ ಮಾಡಿಯೂ ನಿಯಮ ಉಲ್ಲಂಘಿಸಿದರೆ ಅದು ಫಲವಿಲ್ಲ. ವ್ರತ ಮಾಡದೇ ಇದ್ದರೂ ಸತ್ಯ ನಿಷ್ಠೆ ಜೀವನ ನಡೆಸಿದರೆ ದೇವರ ಕೃಪೆ ಖಂಡಿತವಾಗಿಯೂ ನಮ್ಮ ತಾಯಂದಿರ ಮೇಲೆ ಇರ್ತದೆ ಅಂತಕ್ಕದ್ದು ಇದು ಇಂದಿನ ಸಮಾಜಕ್ಕೆ ಅತ್ಯಂತ ಸೂಕ್ಷ್ಮವಾದ ಸಂದೇಶ. ಇದು ಮಾತಿನಲ್ಲಿ ಮಾತ್ರವಲ್ಲ, ನಡೆನುಡಿಯಲ್ಲೂ ನಮ್ಮ ಜೊತೆಗೆ ಇರಬೇಕು ಅಂತಕ್ಕಂಥದ್ದು ಸತ್ಯನಾರಾಯಣ ಸ್ವಾಮಿ ಒಂದು ಕಡೆ ಹೇಳ್ತಾರೆ. ಇಂಥ ಪೂಜೆ ಪುನಸ್ಕಾರಗಳು ಕುಟುಂಬಗಳನ್ನು ಒಂದಾಗಿಸುತ್ತವೆ, ಮಕ್ಕಳಿಗೆ ವಿಶೇಷವಾಗಿ ಸಂಸ್ಕಾರವನ್ನು ಕಲಿಸ್ತವೆ, ಹಿರಿಯರಿಗೆ ನೆಮ್ಮದಿ ನೀಡುತ್ತವೆ, ಸಮಾಜದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು ಬೆಳೆಸ್ತಕ್ಕಂಥಕ್ಕೆ ದಾರಿ ಮಾಡಿಕೊಡ್ತದೆ. ಯುವ ಪೀಳಿಗೆ ತಂತ್ರಜ್ಞಾನದಲ್ಲಿ ಮುನ್ನಡೆಯುತ್ತಿದ್ದರೂ ಸಂಸ್ಕಾರದಲ್ಲಿ ಹಿಂದೆ ಬೀಳಬಾರದು. ಧರ್ಮಸ್ಥಳ ಸಂಘದಂಥ ಸಂಸ್ಥೆಗಳು ಯುವಕರನ್ನು ಧರ್ಮ ಮತ್ತು ಸೇವೆಯ ಮಾರ್ಗಕ್ಕೆ ಕೊಂಡೊಯ್ಯುತ್ತಿರೋದು ನಮಗೆಲ್ಲರಿಗೂ ಶ್ಲಾಘನೀಯ ಅಂತ ಹೇಳಿ ಇವತ್ತೇ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಶಾಸನಗಳು, ನಮ್ಮ ಶಾಸ್ತ್ರಗಳು ಹೇಳುತ್ತವೆ, ಪರೋಪಕಾರಾರ್ಥಂ ಇದ್ದಂ ಶರೀರಂ, ಅಂದರೆ ಇದು ಕೇವಲ ನಮಗಾಗಿ ಅಲ್ಲ, ಇತರ ಸೇವೆಗಾಗಿ ಇರುವ ಶರೀರ. ಧರ್ಮಸ್ಥಳ ಸಂಸ್ಥೆಯ ಮೂಲ ತತ್ವವು ಕೂಡ ಇದೆ. ವೀರೇಂದ್ರ ಹೆಗ್ಗಡೆಯವರದು, ಮಂಜುನಾಥ ಸ್ವಾಮಿಯರ ಒಂದು ಏನು ಇದು ಇದೆ, ಇದು ಕೂಡ ಅವರ ತತ್ವಗಳಲ್ಲಿ. ಇದನ್ನೆಲ್ಲ ಅನುಸರಿಸಿದಾಗ ಮಾತ್ರ ಸಮಾಜದಲ್ಲಿ ನಿಜವಾದ ಪರಿವರ್ತನೆ ಸಾಧ್ಯ. ಇವತ್ತೇ ಸಮಾಜದಲ್ಲಿ ಅಸಹನೆ ಹೆಚ್ಚುತ್ತಿದೆ, ಸ್ವಾರ್ಥ ಹೆಚ್ಚುತ್ತಿದೆ, ಮೌಲ್ಯಗಳು ಹಿಂಜರಿಯುತ್ತಿದ್ದೇವೆ. ಇದಕ್ಕೆ ಪರಿಹಾರ ಧರ್ಮದಲ್ಲಿದೆ, ಅದೇ ಅಂಧಶ್ರದ್ಧೆಯಲ್ಲಿ ಅಲ್ಲ, ಸತ್ಯ, ನಿಷ್ಠೆ ಮತ್ತು ಮಾನವೀಯತೆಯ ಧರ್ಮದಲ್ಲಿ. ಹೀಗಾಗಿ ಸತ್ಯನಾರಾಯಣ ಪೂಜೆ ನಮಗೆ ಅದನ್ನೇ ನೆನಪಿಸುತ್ತದೆ. ಹಾಗಾಗಿ ಇವತ್ತೇ ವಿಶೇಷವಾಗಿ ಬಂದಿರತಕ್ಕಂಥ ನಮ್ಮ ಹೊಸಬಾಳೆ ವಲಯ ವೃತ್ತದ ಹೆಣ್ಣು ಮಕ್ಕಳೆಲ್ಲ ಸೇರಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ನೀವೇನೋ ಹೇಳ್ಕೊಳ್ತಾ ಇದ್ರಿ, ನೋಡ್ಕೊಂತ ನಮ್ಮ ರಾಜಣ್ಣ ಇತ್ಲಾಗ ನೋಡ್ತಾ ಇದ್ದೆ, ರಾಜಣ್ಣ ರಾಜಕಾರಣಿ, ಏನಾದರೂ ರಾಜಕಾರಣದ ಬಗ್ಗೆ ಮಾತಾಡ್ತಾರಂತೇಳಿ. ರಾಜಕಾರಣ ವಿಷಯ ಮಾತಾಡೋಂಥ ಸಭೆಯಲ್ಲ, ನಾನು ರಾಜಕಾರಣದಲ್ಲಿ ಮಾತಾಡೋಕ್ಕೆ ಬಂದಿಲ್ಲ, ರಾಜಕಾರಣವನ್ನು ಮಾತಾಡೋದಿಲ್ಲ. ರಾಜಕಾರಣ ಮಾತಾಡೋಂಥ ಸಂದರ್ಭ ಮುಂದೊಂದಿನ ಬಂದಾಗ ನಾವೆಲ್ಲರೂ ಸೇರಿ ಮಾಡೋಣ.
ತಾಲೂಕಿನ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ. ಇವತ್ತು ಬಂದಿರತಕ್ಕಂಥದ್ದು ನಮ್ಮ ತಾಯಂದಿರು ಮಾಡಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನಾವು ಭಾಗಿಯಾಗಬೇಕು, ಆ ಪ್ರಸಾದವನ್ನು ನಾವು ತೆಗಿಬೇಕು. ಇವತ್ತು ನಮ್ಮ ಹೊಸಬಾಳೆ ವೃತ್ತದ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಹಿರಿಯವರ ಜೊತೆಗೆ ಕೂತು ನಾವು ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ, ತಾಲೂಕಿನ ಅಭಿವೃದ್ಧಿ ಕೊಡೋಣ. 1062 ಕೋಟಿಯಷ್ಟು ಧರ್ಮಸ್ಥಳ ಸಂಘದಿಂದ ಇವತ್ತು ನಮ್ಮ ತಾಯಂದಿರಿಗೆ ಉಪಯೋಗ ಆಗಿದೆ. 300ರಿಂದ 400 ಸಂಘಗಳನ್ನು ತಾಲೂಕಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಜಯಂತಿ ಮೇಡಮ್ ಅವರ ವಿಶೇಷ ಪ್ರಯತ್ನ, ನಮ್ಮ ಜಿಲ್ಲೆಯ ನಿರ್ದೇಶಕರ ಒಂದು ವಿಶೇಷ ಪ್ರಯತ್ನ, ನಮ್ಮ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರ ವಿಶೇಷ ಪ್ರಯತ್ನ. ಇವತ್ತೇ ನಮ್ಮ ಸರ್ಕಾರದಿಂದನೂ ಕೂಡ ನಾವು ಅನುದಾನವನ್ನು ತರೋಕ್ಕಾಗೋದಿಲ್ಲ, ಅಷ್ಟೊಂದು ಅನುದಾನವನ್ನು ಇವತ್ತೇ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ 80 ದೇವಸ್ಥಾನಗಳಿಗೆ ಧರ್ಮಸ್ಥಳದಿಂದ ಇವತ್ತೇ ಅನುದಾನ ಬಂದಿದೆ. ಇವತ್ತು ಕೂಡ ಹೊಸಬಾಳೆ ದೇವಸ್ಥಾನ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ 2 ಲಕ್ಷ ಹಣವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದರೆ ನಮಗೆ ಭಾಳ ಕೂಡ ಹೆಮ್ಮೆ ಆಗ್ತದೆ. ನಮಗೂ ಕೂಡ ನಮ್ಮ ತಾಲೂಕಲ್ಲಿ ಇಷ್ಟೊಂದು ಅನುದಾನಗಳು ಧರ್ಮಸ್ಥಳ ಸಂಘದವರು, ವಿಶೇಷವಾಗಿ ಅವರ ಪದಾಧಿಕಾರಿಗಳು, ಜಯಂತಿ ಮೇಡಮ್ನವರು, ನಮ್ಮ ನಿರ್ದೇಶಕರ ತಂಡ ಇವತ್ತು ವಿಶೇಷವಾಗಿ ನಮ್ದು. ಯಾಕಂತ ನಾನು ಯಾಕೆ ಎತ್ತಿ ಹೇಳ್ತಾ ಇದ್ದೇನೆ ಅಂದರೆ, ಈ ತಾಲೂಕಲ್ಲಿ ಅನುದಾನಗಳು ಬರೋದಿಲ್ಲ. ಈ ತಾಲೂಕಿನ ಇವತ್ತೂ ಕೂಡ ನಂಜುಂಡಪ್ಪನವರ ವರದಿಯ ಆಧಾರದ ಪ್ರಕಾರ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಕೂಡ ನಿಮ್ಮ ಊರಲ್ಲಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಕಾರ್ಯದರ್ಶಿಗಿಂತ ಶಿವಕುಮಾರ್ ಅವರು ಇದ್ದಾರೆ. ನಮ್ಮ ತಾಲೂಕು ಇವತ್ತೂ ಕೂಡ ನಂಜುಂಡಪ್ಪನವರ ವರದಿಯ ಆಧಾರದ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು. ಈ ಹಿಂದುಳಿದ ತಾಲೂಕಿಗೆ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು, ಧರ್ಮಸ್ಥಳ ಸಂಘ ಇವತ್ತು ಜೊತೆಯಾಗಿ ನಿಂತಿದೆ. ನಮ್ಮ ತಾಯಂದಿರಿಗೆ ಸಾಲವನ್ನು ಕೊಟ್ಟು 100% ಮರುಪಾವತಿಯನ್ನು ಮಾಡಿಸಿದ್ದಾರೆ. ಮರುಪಾವತಿಯನ್ನು ನಮ್ಮ ತಾಯಂದಿರು ಮಾಡಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ನಮ್ಮ ತಾಲೂಕಿಗೆ? ಸೊ ಹಾಗಾಗಿ ಇವತ್ತೇ ನನಗೂ ಕೂಡ ವಿಶೇಷವಾದಂಥ ದಿನ. ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ನಿಮ್ಮ ಜೊತೆಗೆ ಸೇರಿಸಿ ನಮ್ಮನ್ನು ಕೂಡ ಪೂಜೆ ಮಾಡಿದಿರಿ, ನಿಮ್ಮ ಆಶೀರ್ವಾದವನ್ನು ನಮಗೆ ತಲುಪಿಸಿದಿರಿ. ಹಾಗಾಗಿ ಇವತ್ತು ನಿಮಗೆಲ್ಲರಿಗೂ ಕೂಡ ವಿಶೇಷವಾದ ದಿನದಂದು ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳು, ಈ ಸತ್ಯನಾರಾಯಣ ಸ್ವಾಮಿಯ ಸಮಿತಿಯ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ, ಹೊಸಬಾಳೆ ವೃತ್ತದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಿಮ್ಮ ಕಾಲಿಗೆ ನಮಸ್ಕಾರವನ್ನು ಮಾಡಿ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಂಥ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತ ತಮ್ಮೆಲ್ಲರಿಗೂ ಕೂಡ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಸತ್ಯನಾರಾಯಣ ಸ್ವಾಮೀಜಿಗೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಮಸ್ಕಾರ. ಧರ್ಮಸ್ಥಳ ಸಂಸ್ಥೆ ಒಂದು ದೇಶಕ್ಕೆ ಮಾದರಿ.